ಸ್ಪೋರ್ಟಿವ್ ಆಗಿ ತಗೊಳ್ಳೋದು ಅಂದ್ರೆ ಇದನ್ನೇ ನೋಡು. ಅರ್ಜುನ್, ನಿನ್ನ ಭಾವಿ ಪತ್ನಿನ ಚೆನ್ನಾಗಿ ಇಂಪ್ರೆಸ್ ಮಾಡು. ಗುಡ್ ಲಕ್. ಥ್ಯಾಂಕ್ ಯು. ನಿಧಿಗೆ ದೋಸೆ, ಚಟ್ನಿ, ಬಿಸಿಬೇಳೆಬಾತ್ ಅಂದರೆ ತುಂಬ ಇಷ್ಟ. ಸೂಪರ್. ನನಗೂ ಅದೇ ಫೇವ್ರೇಟ್. ಸೊ ನಮ್ಮಿಬ್ರು ಟೇಸ್ಟ್ ಮ್ಯಾಚ್ ಆಗುತ್ತೆ. ಇದನ್ನ ನೋಡ್ತಿದ್ರೆ ನಂಗೆ ಹಳೆ ಕಾಲದ ಸ್ವಯಂವರದ ಸೆಟಪ್ಪೇ ಕಣ್ಮುಂದೆ ಬರ್ತಿದೆ. ನಮ್ಮ ರಾಜ್ಕುಮಾರಿ ಯಾರನ್ನು ಸೆಲೆಕ್ಟ್ ಮಾಡ್ಕೋತಾರೋ ಅದು ಯಾರಿಗೆ ವರಮಾಲೆ ಆಗ್ತಾಳೋ. ಸೆಲೆಕ್ಷನ್ ಪ್ರಶ್ನೆನೇ ಇಲ್ಲ, ವರಮಾಲೆ ಯಾವತ್ತಿದ್ರೂ ಕಾರಣ ಸರ್. ಸರ್, ಈ ಶಿಮ್ಲಾ ಡಾಕ್ಟ್ರು ನನ್ನ ಹೊಟ್ಟೆ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡದೇ ಇದ್ರೆ ಸಾಕು. ಹೊಸ ಅಡುಗೆ ಮನೆ ಆಗಿರೋದಕ್ಕೆ ಐಟಮ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಚೂರು ಅಸಿಸ್ಟ್ ಮಾಡ್ತೀರಾ? ದೋಸೆ ಸ್ಟಾರ್ಟ್ ಮಾಡ್ತೀನಿ. ದೋಸೆ ಹಿಟ್ಟು ಎಲ್ಲಿದೆ? ಸಾರಿ, ದೋಸೆ ಹಿಟ್ಟು ಖಾಲಿ ಆಗಿದೆ. ರುಬ್ಬಿ ಮಾಡೋಷ್ಟರಲ್ಲಿ ಸಂಜೆ ಆಗೋಗುತ್ತೆ. ನೋ ಪ್ರಾಬ್ಲಮ್. ಇನ್ಸ್ಟೆಂಟ್ ದೋಸೆ ಮಾಡಿದ್ರೆ ಆಯ್ತಲ್ಲ. ರವೆ ಇದೆಯಾ? ಮಾಲ್ತಿ ಅವಲಕ್ಕಿ, ಹಾಗೆ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಯಾ, ಥ್ಯಾಂಕ್ ಯು. ಗ್ಯಾಸ್ ಖಾಲಿ ಆಗಿದೆ ಅಂತ ಕಾಣುತ್ತೆ. ಸಿಲಿಂಡರ್ ಬೇರೆ ಇದೆಯಾ? ನಿಮಗೆ ಗೊತ್ತಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ. ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದೇ ಇಲ್ಲ. ಹೋಗ್ಲಿ ಬಿಡಿ, ನಾನು ಬೇರೆ ಏನಾದರೂ ಮಾಡ್ತೀನಿ. ಹೋಗ್ಲಿ ಬಿಡಿ. ಇಂಡಕ್ಷನ್ ಸ್ಟವ್ ಇದೆ? ಇಲ್ಲ, ಅದು ಮೊನ್ನೆನೇ ಶಾರ್ಟ್ ಸರ್ಕ್ಯೂಟ್ ಆಗಿ ಕೆಟ್ಟೋಯ್ತು. ದಟ್ಸ್ ಓಕೆ. ಐರನ್ ಬಾಕ್ಸ್, ಇಸ್ತ್ರಿ ಪೆಟ್ಟಿಗೆ ಇದೆ, ಅದರಲ್ಲಿ ಏನು ಮಾಡ್ತೀರಾ? ನೀವು ಕೊಡಿ, ಮುಂದಿಂದು ನಾ ಮಾಡಿ ತೋರಿಸ್ತೀನಿ. ಹೋಗ್ಲಿ ಬಿಡಪ್ಪ, ಹೊರಗಡೆಯಿಂದ ತರಿಸಿದ್ರಾಯ್ತು. ಯಾಕೆ ನೀ ಸುಮ್ಮನೆ ಕಷ್ಟಪಡ್ತೀಯಾ? ಅಜ್ಜಿ, ನಮ್ಮವ್ರಿಗೋಸ್ಕರ ಮಾಡ್ಬೇಕಾದ್ರೆ ಯಾವುದು ಕಷ್ಟ ಅನ್ಸಲ್ಲ, ಎಲ್ಲ ಇಷ್ಟ ಆಗುತ್ತೆ. ರಾಧಿಕಾ, ಥ್ಯಾಂಕ್ ಯು ರಾಧಿಕಾ.